ಶರಣಪ್ಪ ಧರ್ಮಿಷ್ಠ, ನಿತ್ಯ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಾನೆ, ದಾಸೋಹ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಬಂದವರಿಗೆಲ್ಲ ಬೇಡಿದ್ದನ್ನು ಕೊಡ್ತಾನೆ, ನೀಡ್ತಾನೆ. ಹೀಗೆ ಮಾಡ್ತಾ ಹೋದರೆ ಮುಂದೆ ನಮ್ಮ ಪ್ರಪಂಚಕ್ಕೆ ಏನೂ ಉಳಿಯೋದಿಲ್ಲ ಅನ್ನುವಂತ ಸ್ವಾರ್ಥ ಮನಸ್ಸುಗಳು ಸಂಚನ್ನ ಹೂಡಿ ಮನೆತನದ ಆಸ್ತಿಯನ್ನ ಪಾಲು ಮಾಡಿಕೊಂಡು ಭಾಗ ಮಾಡಿಕೊಂಡು ಅನ್ಯಾಯ ಮಾಡಿದರೂ ಕೂಡ ಅದು ಬದುಕಿನ ಪ್ರಸಾದ ಅಂತ ತಿಳ್ಕೊಂಡು ಅವರು ಏನೆಲ್ಲ ತೆಗೆದುಕೊಂಡು ಕರ್ಕಿ ಹೊಲ, ಮುರುಕು ಮನೆ, ವಯಸ್ಸಾಗಿರುವಂತ ತಂದೆ ತಾಯಿಗಳನ್ನ ಶರಣಪ್ಪನ ಪಾಲಿಗೆ ಬಿಟ್ಟು ಚಲೋ 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 ಏನಿತ್ತು ಅದನ್ನೆಲ್ಲ ಅವರು ತಗೊಂಡ್ರು. ಜಗತ್ತ ಹಿಂಗದ. ಸ್ವಾರ್ಥ ಮನಸ್ಸಿನ ಮೋಹಿಗಳು ಈ ಜಗತ್ತಿನೊಳಗೆ ಏನೆಲ್ಲವನ್ನೂ ಬಯಸ್ತಾರೆ. ತಾವು ಮಾತ್ರ ಸುಖವಾಗಿದ್ದರೆ ಸಾಕು ಅನ್ನುವಂತ ಲಾಲಸೆಯಲ್ಲಿ, ದುರಾಸೆಯಲ್ಲಿ ಬಹಳ ಜನ ಈ ಜಗತ್ತಿನೊಳಗೆ ಬದುಕುತ್ತಾರೆ. ಆದರೆ ಈ ಆಶಾಪಾಶದ ಮೋಹವನ್ನ ಧಿಕ್ಕರಿಸಿ ಶಿವ ಕೊಟ್ಟ ಈ ಬದುಕು ಶಿವನಿಗಾಗಿ ಮೀಸಲು, ಗುರುಲಿಂಗ ಜಂಗಮಕ್ಕಾಗಿ ಮೀಸಲು ಅನ್ನುವಂತ ದಾಸೋಹಂಭಾವದ ಶರಣ ಏನನ್ನೂ ಕೂಡ ಬಯಸಲಿಲ್ಲ. ಕಾರಣ ಶರಣಬಸಪ್ಪ ಶಿವನ ಪ್ರತಿರೂಪನಾಗಿ ಶಿವನ ಅಪ್ಪಣೆಯಂತೆ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದೊಳಗ ಅವತಾರ ತಾಳಿದ್ದೇ ಈ ಮನುಷ್ಯ ಜಗತ್ತನ್ನು ಉದ್ಧಾರ ಮಾಡುವ ಸಲುವಾಗಿ. ಈ ಮಾನವ ಜಗತ್ತಿಗೆ ದಯಾ, ಧರ್ಮ, ದಾಸೋಹ, ಗುರು ಲಿಂಗ ಜಂಗಮದ ಭಕ್ತಿಯನ್ನ ತಿಳಿಸಿ ಮಾನವ ಜಗತ್ತು ಆನಂದದಲ್ಲಿ ಬದುಕುವ ಸಲುವಾಗಿನೇ ಶರಣಪ್ಪ ಅವತಾರವನ್ನು ತಾಳಿದ್ದ. ಹಾಗಾಗಿ ಶರಣಪ್ಪ ಯಾತಕ್ಕೆ ಬಂದಿದ್ದ ಜಗತ್ತಿಗೆ ಅಂದ್ರೆ, ಬಲ್ಲವರು ಹೇಳಿದ್ರು, ಹೊನ್ನಿಗಾಗಿ ಬಂದಾತನಲ್ಲ ಶರಣ, ಹೆಣ್ಣಿಗಾಗಿ ಬಂದಾತನಲ್ಲ ಶರಣ, ಮಣ್ಣಿಗಾಗಿ ಬಂದಾತನಲ್ಲ ಶರಣ. ಹಾಗಾಗಿ ಶರಣಪ್ಪ ಸಹೋದರರು ಏನೆಲ್ಲ ತಗೊಂಡು ಕರಕಿ ಹೊಲ, ಮುರುಕ ಮನಿ, ವಯೋವೃದ್ಧರಾಗಿರುವಂತ ತಂದೆ ತಾಯಿಗಳನ್ನ ಶರಣಪ್ಪನ ಪಾಲಿಗೆ ಬಿಟ್ರ, ಶರಣಪ್ಪನ ಧರ್ಮ ಪತ್ನಿಯಾಗಿರುವಂತ ಮಹಾದೇವಿ ತಾಯಿ ಅತ್ಯಂತ ಪ್ರೀತಿಯಿಂದ ಇದು ಶಿವನಿತ್ತ ಪ್ರಸಾದ, ಇದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಿದರು. ಅವರ ಬದುಕು ಬಹಳ ದೊಡ್ಡದು. ಇದಕ್ಕಾಗಿ ಬಂದಿರಲಿಲ್ಲ ಶರಣಪ್ಪ. ಈ ಮೂರನ್ನು ಹೊರತುಪಡಿಸಿ ಶರಣಪ್ಪ ಬಂದಿತ್ತು ಯಾಕ ಅಂದ್ರ ಭಕ್ತಿ ಪಥವ ತೋರಲು ಬಂದಾತ ಶರಣಪ್ಪ. ಈ ಜಗತ್ತಿಗೆ ಭಕ್ತಿಯ ಮಾರ್ಗವನ್ನ, ಧರ್ಮದ ಮಾರ್ಗವನ್ನ, ಪರೋಪಕಾರದ ಮಾರ್ಗವನ್ನ, ದಯಾಧರ್ಮದ ಮಾರ್ಗವನ್ನ, ದಾಸೋಹದ ಮಾರ್ಗವನ್ನ ತೋರಲು ಬಂದಿದ್ದ. ಹಿಂಗ ತೋರಲು ಬಂದವರೇ ದೊಡ್ಡವರಾಗ್ತಾರೆ ಈ ಜಗತ್ತಿನೊಳಗ. ದುಃಖದಲ್ಲಿದ್ದವರ ಕಣ್ಣೀರನ್ನ ಒರೆಸುವಂತ ಮಹಾನುಭಾವನಾಗಿ ತನ್ನ ಪಾಲಿಗೆ ಏನು ಕರಕಿ ಹೊಲ, ಮುರುಕ ಮನಿ, ಮುದಿ ತಂದೆ ತಾಯಿಗಳ ಏನು ಸಿಕ್ಕಿದ್ರು ಅದನ್ನು ಶಿವನ ಪ್ರಸಾದ ಅಂತ ಸ್ವೀಕಾರ ಮಾಡ್ಯಾರ ಶರಣಪ್ಪನವರು. ಮಹಾದೇವಿಯ ಜೊತೆಗೂಡಿ ತಮ್ಮ ಅಪರೂಪದ ಸಂಸಾರದ ಧರ್ಮವನ್ನ ಸಾಗಿಸುವಾಗ ಅವರ ಬದುಕಿನೊಳಗ ಅದ್ಭುತವಾದ ಲೀಲಾ ನಡೀತದ. ಅದು ಏನು ಅನ್ನುವುದನ್ನ ಪುರಾಣದ ಕವಿಗಳು ಬರೆದಾರ. ಶರಣರ ನಿಜವಾದ ಧರ್ಮ ಕಾಯಕ ಮತ್ತು ದಾಸೋಹ. ಭಕ್ತನಾಗಿರುವಂತವನು ಈ ಪ್ರಪಂಚದೊಳಗ
ಪರಮಾತ್ಮನ ಕೃಪೆಯನ್ನ ಪಡಿಬೇಕು ಅಂದ್ರ, ಶಿವನ ಅನುಗ್ರಹವನ್ನ ಪಡಿಬೇಕು ಅಂದ್ರ ಅವ ಹೆಂಗಿರಬೇಕು ಅನ್ನುವುದನ್ನ ನಮ್ಮ ಶರಣರು ವಚನದೊಳಗೆ ಹೇಳುತ್ತಾರೆ. ಒಬ್ಬ ಕಾಳವ್ವೆ ಅನ್ನುವಂತ ಶರಣೆ ಒಂದು ಮಾತನ್ನ ಹೇಳಿದ್ರು 12ನೇ ಶತಮಾನದೊಳಗೆ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ನಿತ್ಯವೂ ಕೂಡ ಕರ್ತೃವಿನ ಈ ಜಗತ್ತಿನೊಳಗೆ ಏನಾದರೂ ಕೃತ್ಯವನ್ನ ನಾವು ಮಾಡಲೇಬೇಕು, ಕಾಯಕವನ್ನ ಮಾಡಲೇಬೇಕು. ಇಲ್ಲಿ ದುಡಿದೇ ಉಣ್ಣಬೇಕು, ಇದು ಸೃಷ್ಟಿಯ ನೇಮ. ಎಷ್ಟು ಚಂದ ಹೇಳ್ತಾಳೆ, ಭಕ್ತ ಅನಿಸ್ಕೊಳ್ಬೇಕಂದ್ರ ಪುಕ್ಕಟ್ಟೆ ಸಿಕ್ಕಿದ್ದು ಹೊಡ್ಕೋತ ಕುಂಡ್ರಾವ ಭಕ್ತ ಅಲ್ಲ. ಬಹಳ ಮಂದಿ ಹಂಗ ಸೋಗ ಹಾಕೋರು ಅದ. ಮೈ ಮೇಲೆ ಬಟ್ಟೆ ಹಾಕೊಂಡು ಊರೂರು ಅಡ್ಡಾಡ್ಕೋತ ಎಲ್ಲಿ ಮಠದಾಗ ಮಂದಿರದಾಗ ಸಿಗ್ತದ ಹೊಡ್ಕೋತ ಅಡ್ಡಾಡೋದೇ ಭಕ್ತ. ಅದಲ್ಲ ಅದು. ಪರಿಶ್ರಮ, ಕಾಯ ಕಷ್ಟ, ಕಾಯಕ ಅದು ಭಕ್ತನ ಲಕ್ಷಣ. ಅದ ಶರಣಪ್ಪನವರು ಈ ದಾರಿಯನ್ನ ಹಿಡಿತಾರೆ. ಕಾಯಕವಿಲ್ಲದೆ ಗುರುಲಿಂಗ ಜಂಗಮದ ಅರ್ಚನೆಯನ್ನ ಮಾಡಬಾರದು ಅಂತ ತಿಳ್ಕೊಂಡು ಶರಣಬಸಪ್ಪನವರು ಅತ್ಯಂತ ನಿಷ್ಠೆಯಿಂದ ಸತ್ಯಶುದ್ಧ ಕಾಯಕಕ್ಕೆ ತಮ್ಮನ್ನ ತಾವು ಅರ್ಪಣ ಮಾಡಿಕೊಳ್ತಾರೆ. ದೇವರನ್ನ ನಂಬಿದವರಿಗೆ ದೇವರು ಸಾಥ್ ಕೊಡ್ತಾನ ಅನ್ನುವಂತ ರೀತಿಯೊಳಗ ಆ ಊರೊಳಗಿರುವಂತ ಅರಳಗುಂಡಿಗೆ ಎಷ್ಟೋ ಜನ ಶರಣಪ್ಪನವರನ್ನ ಜೊತೆಗೂಡಿದ್ರು. ಜೊತೆಗೂಡಿ ಅವರ ಒಕ್ಕಲತನಕ್ಕೆ ಸಹಕಾರ ಮಾಡಿದರು. ಪಾಲಿಗೆ ಬಂದಂತ ಕರಿಕಿ ಹೊಲ ಅದನ್ನು ಸ್ವಚ್ಛ ಮಾಡಿದ್ರು, ಹರಗಿ ಮಳೆಗಾಗಿ ಕಾಯುತ್ತಾ ಕುಳಿತಿರುವಾಗ ಸೃಷ್ಟಿ ಮಳೆಯನ್ನು ಸುರಿಸಿತು. ಶರಣಪ್ಪನವರ ಜೊತೆಯಲ್ಲಿ ಅರಳಗುಂಡಿಗೆಯ ದೈವ ಭಕ್ತಿಯಲ್ಲಿ ಬಾಳುವಂತ ಜನಗಳು ಬಂದು, ಯಪ್ಪ ನಾವು ಎತ್ತ ತರ್ತೀವಿ, ನಾವು ಕೂರ್ಗಿ ತರ್ತೀವಿ, ಹೋಗೋಣ ಭೂಮಿಯೊಳಗೆ ಬೀಜ ಹಾಕಿ ಬರೋಣ ಅಂತ ತಿಳ್ಕೊಂಡು ಹೇಳಿದಾಗ ಕೂರ್ಗಿ ಹೂಡಿ ಅರಳಗುಂಡಿಗೆಯ ಹಾಲು ಮತದ ಜನಗಳು ಶರಣಪ್ಪನವರ ಜೊತೆಗೂಡಿ ಭೂಮಿಯೊಳಗ ಬೀಜವನ್ನ ಹಾಕಿದ್ರು. ಹೊಲ ಬಿತ್ತಿ ಬಂದ್ರು. ಅರಳಗುಂಡಿಗೆಯ ತುಂಬ ಬಿತ್ತುವ ಕಾರ್ಯ ನಡೆಯಿತು. ಅವರವರ ಹೊಲದೊಳಗ ಬಿತ್ತುಣಿಕೆ ಆಯಿತು. ಶರಣಪ್ಪನವರ ಪಾಲಿಗೆ ಬಂದಂತ ಕರಕಿ ಹೊಲದೊಳಗರು ಕೂಡ ಬಿತ್ತುವ ಕಾರ್ಯ ಆಯಿತು. ಭೂಮಿಗೆ ಬೀಜ ಬಿದ್ದ ಮೇಲೆ ಭೂತಾಯಿ ಸುಮ್ಮನೆ ಇರ್ತಾಳೇನು? ಚನ್ನಬಸವಣ್ಣನವರು ಹೇಳ್ತಾರೆ ಬಹಳ ಚಂದ, ಭೂಮಿಯಲ್ಲಿ ಬಿದ್ದ ಬೀಜ ಕೆಟ್ಟಿತ್ಯನ ಬೇಡ, ಮುಂದಿನ ಫಲದೊಳಗೆ ಅರಸಿ. ನೋಡಿ, ಆ ಬೀಜ ಮೊಳಕೆಯಾಯಿತು, ಸಸಿಯಾಯಿತು, ಬೆಳೀತಾ ಹೊರಟು. ಹಚ್ಚು ಹಸಿರಿನಿಂದ ಭೂಮಿ ಕಂಗೊಳಿಸ್ತಾ ಇತ್ತು. 4 ತಿಂಗಳ ಕಳೆಯೋದ್ರೊಳಗಾಗಿನೇ ಬಿತ್ತಿ ಬಂದ ಜೋಳ ತೆನೆ ಬಿಟ್ಟು ಅಪರೂಪವಾಗಿರುವಂತ ಕಾಳುಗಳಿಂದ ತುಂಬಿ ನೋಡಿದವರ ಕಣ್ಣು ಕೋರೈಸಬೇಕು ಅಷ್ಟ ಚಂದ ಬೆಳೆ ಬಂತು. ಎಲ್ಲಾ ರೈತರು ಶರಣಪ್ಪನ ಕರಕಿ ಹೊಲ ನೋಡಿ ಆನಂದ ಪಟ್ರ, ಇವರೇನು ಸ್ವಾರ್ಥಕ್ಕಾಗಿ ಪಾಲು ಮಾಡಿಕೊಂಡು ಮುದ್ದಾಡಿದ್ರಲ್ಲ, ಇವರು ತಮ್ಮ ಹೊಲಕ್ಕೆ ಹೋಗೋ ಮುಂದ ಶರಣಪ್ಪನ ಪಾಲಿಗೆ ಬಂದ ಬೆಳೆ ಬೆಳೆದಿರುವ ಹೊಲ ನೋಡಿ ಹೊಟ್ಟಿ ಹುರ್ಕೊಂಡ್ರ. ನಮ್ಮ ಬೆಳೆ ಹಿಂದೆ ಬರಲಿಲ್ಲ, ಕರಕಿ ಹೊಲ ಇದೇನು ಬೆಳೀತದ, ಮಟ್ಟಿ ಬರೇ ದನ ಮೇಯು ಹೊಲ ಅಂತ ಶರಣಪ್ಪನ ಪಾಲಿಗೆ ಬಿಟ್ಟಿವಿ. ಈ ಊರಾಗ ಶರಣಪ್ಪನ ಹೊಲ ಬೆಳೆದಾಗ ಯಾರ್ದೂ ಬೆಳೆದಿಲ್ಲಲ್ಲ ಅಂತ ವಿಚಾರ ಮಾಡ್ತಿದ್ರ. ಹೆಂಗ ಬೆಳೆದಿರ್ಬೇಕು. ಅದಕ್ಕಾಗಿನೇ ಶರಣರು ಹೇಳ್ತಾರ,
ಭಗವಂತನ ಲೀಲಾ ಹೇಳಾಕ ಬರೋದಿಲ್ಲ. ಅವನ ಕೃಪಾ ಆಯಿತು ಅಂದ್ರೆ ಏನೆಲ್ಲ ಸಾಧ್ಯ, ನಂಬಬೇಕಷ್ಟೇ. ಕಾಳುಗಳಿಂದ ತುಂಬಿರುವಂತಹ ತೆನೆಗಳು, ರೈತರ ಅವುಗಳಿಗೆ ಹಾಲುಗಾಯಿ ಅಂತ ಕರೀತಾರೆ. ಹಾಲು ತೆನೆಗಳು ಬಹಳ ಚಂದ 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 ತುಂಬಿತ್ತು. ತುಂಬಿದಾಗ ಶರಣಪ್ಪನ ಹೊಲಕ್ಕ ಹಕ್ಕಿಗಳ ಗಂಟು ಬೀಳ್ತಾವ. ಎಲ್ಲಿ ಬೆಳೆ ಇರ್ತದೋ ಅಲ್ಲಿ ಹಕ್ಕಿಗಳು ಬರೋದು ಸಹಜ. ಸಮೃದ್ಧವಾಗಿ ಬೆಳೆದಿರುವಂತಹ ತೆನೆಗಳ ಮೇಲೆ ಬಂದು ಕುಂತು ಕುಕ್ಕಿ 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 ಹಕ್ಕಿಗಳು ಪಕ್ಷಿಗಳು ಕಾಳನ್ನು ತಿಂತಾವ. ಎಷ್ಟೋ ದನಗಳು ಬಂದು ಶರಣರ ಹೊಲವನ್ನ ಮೇಯ್ತಿರ್ತಾವ. ಲೌಕಿಕ ಪ್ರಪಂಚ ಬೆಳಿ ಹಾಳಾಗಬಾರದು ಅಂತೇಳಿ ಬೇಲಿ ಹಾಕಿ ನಾವು ಕಾಪಾಡ್ಕೋತೀವಿ. ಆದ್ರೆ ಶರಣಪ್ಪ ಬಹಳ ಅಪರೂಪದ ಶಿವಜ್ಞಾನಿ ಆಗಿದ್ದ. ಇದು ಯಾವುದರ ಪರಿವೇ ಶರಣಪ್ಪನವರಿಗೆ ಇರಲಿಲ್ಲ. ಅವರು ಸಹಜವಾಗಿ ನಿತ್ಯವೂ ಕೂಡ ಸ್ನಾನ, ಲಿಂಗಾರ್ಚನೆ, ಶಿವಪೂಜೆ, ಶಿವನ ಭಜನೆ, ಗುರುಲಿಂಗ ಜಂಗಮರ ಆರಾಧನೆ, ಜೊತೆಗೆ ಶಿವಾನುಭವ. ಸತಿಪತಿಗಳು ಒಂದಾಗಿ ಭಕ್ತಿಯನ್ನ ಮಾಡ್ತಾ ಕಾಲವನ್ನು ಕಳೆಯುವಾಗ ಅಕ್ಕಪಕ್ಕದ ಹೊಲದವರು ಬಂದು ಶರಣಪ್ಪನವರಿಗೆ ಹೇಳಿದ್ರಂತ, ಏನ್ರಿಪ್ಪ ಶರಣರ, ಅರಳಗುಂಡಿಗೆಯೊಳಗ ನಿಮ್ಮ ಹೊಲದಂಗ ಯಾವ ಹೊಲಗಳೂ ಬೆಳೆದಿಲ್ಲ, ಬಹಳ ಅದ್ಭುತ ಬೆಳೆದಾವ. ಏನು ನೋಡ್ಬೇಕು, ಮುತ್ತಿನ ತೆನೆಗಳಂತೆ ಕಾಣುವಂತ ಜೋಳದ ತೆನೆಗಳು. ನೀವು ಹೊಲದ ಕಡೆ ಹೋಗಲಿಲ್ಲ ಅಂದ್ರ, ಕಾಳಜಿ ಮಾಡಲಿಲ್ಲ ಅಂದ್ರ, ಹಕ್ಕಿ ಪಕ್ಷಿಗಳನ್ನ ಕಾಯ್ಲಿಲ್ಲ ಅಂದ್ರ ವಾರ 15 ದಿವಸದೊಳಗನ ಹಕ್ಕಿಗಳು ಕಾಳುಗಳನ್ನ ತಿಂದು 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 ತೆನೆಗಳೆಲ್ಲ ಬಂಜರಾಗಿ ಹೋಗ್ತಾವ, ಕಾಳು ಇಲ್ಲದಂಗಾಗಿ ಹೋಗ್ತಾವ. ಮುಂದೆ ಏನು ಗತಿ ಅಂದ್ರ, ಎಷ್ಟು ವಿಶೇಷ ಶರಣಪ್ಪ. ಈ ಜಗತ್ತಿನ ಜನಗಳ ವ್ಯವಹಾರ ಬೇರೆ, ಶರಣರ ಬದುಕಿನ ಶಿವನಿಷ್ಠೆ ಬೇರೆ. ಮನುಷ್ಯ ರೂಪದೊಳಗೆ ಆಧಾರ ಅಂದ ತಕ್ಷಣ ಅವರು ಮನುಷ್ಯರು ಅಂತ ನಾವು ವಿಚಾರ ಮಾಡಕ್ ಆಗೋದಿಲ್ಲ. ಅವರು ದಯಾಧರ್ಮವನ್ನ ಪಾಲಿಸುವಂತ ಮಹಾನುಭಾವರು. ಜನ ಬಂದು ಹೇಳಿದಾಗ ಶರಣಪ್ಪನವರಂದ್ರಂತ, ಹೌದೇನ್ರಿಪ್ಪ, ಹಕ್ಕಿ ಪಕ್ಷಿಗಳು ಬರ್ತಾ ಇದ್ದಾವೇನು, ದನಗಳು ಬರ್ತಾ ಇದ್ದಾವೇನು? ಆಗಲ್ರಿಪ್ಪ, ಹೋಗ್ತೀವಿ ನೋಡ್ತೀವಿ ಅಂತ ತಿಳ್ಕೊಂಡು ಮರುದಿನ ಲಿಂಗ ಪೂಜೆಯನ್ನ ಮುಗಿಸಿಕೊಂಡು ಅರಳಗುಂಡಿಗೆಯೊಳಗೆ ಶರಣಪ್ಪನವರು ನೇರವಾಗಿ ಹೊಲಕ್ಕೆ ಹೋಗಲಿಲ್ಲ, ಆ ಊರೊಳಗಿರುವಂತ ಕುಂಬಾರರ ಮನೆಗೆ ಹೋದರಂತೆ. ಕುಂಬಾರರ ಮನೆಗೆ ಹೋಗಿ ದೊಡ್ಡ ದೊಡ್ಡ ಪ್ರಯಾಣಗಳನ್ನ ಅವರ ಕಡೆಯಿಂದ ಪಡ್ಕೊಳ್ತಾರೆ. 4-6 ರಂಜಣಿಗೆಗಳನ್ನ ಅವ್ರ ಕಡೆಯಿಂದ ಪಡ್ಕೊಳ್ತಾರೆ. ಜೊತೆಗೆ ಮಹಾದೇವಿ ತಾಯಿ ಇದ್ದಾಳ, ಮಣ್ಣಿನ ಬಿಂದಿಗೆಯನ್ನು ಪಡ್ಕೊಳ್ತಾರೆ. ಅದೇ ಅರಳಗುಂಡಿಗೆಯ ಬಡಿಗತನವನ್ನ ಮಾಡುವಂತ ಬಡಿಗನ ಮನೆಗೆ ಹೋಗಿ 4 ಕವಲು ಕಟ್ಟಿಗೆಗಳನ್ನ ತಯಾರು ಮಾಡಿಸ್ಕೊತಾರೆ. ನೆಲವನ್ನ ಮಾಡುವಂತವರ ಮನೆಗೆ ಹೋಗಿ 4 ನೆಲವುಗಳನ್ನ ಇಸ್ಕೊಳ್ತಾರೆ. ಇದೆಲ್ಲ ಯಾಕೆ ಬೇಕ್ರಿ ಅಪ್ಪ ಅಂತ ಕೇಳಿದ್ರಂತ ಅವ್ರು ಕೊಡೋರು. ನೀವು ಕೊಡ್ರಪ್ಪ, ನಿಮಗೆ ಮುಂದೆ ಗೊತ್ತಾಗ್ತದ ಅಂತ ಶರಣಪ್ಪನವರು ಹೇಳಿದ್ರಂತ. ಇವನ್ನೆಲ್ಲ ತಗೊಂಡು ತಮ್ಮ ಹೊಲಕ್ಕೆ ಬಂದ್ರು. ಬೇರೆಯವರಾಗಿದ್ರ ಹಕ್ಕಿ ಪಕ್ಷಿಗಳನ್ನ ಓಡಿಸಬೇಕು ಅಂತ ತಿಳ್ಕೊಂಡು ಕವಣಿ ಕಲ್ಲು ಕೈಯಾಗಿಡ್ಕೊಂಡು ಹಕ್ಕಿಗಳಿಗೆ ಬೀಸ್ತಿದ್ರು. ಈ ಕೆಲಸವನ್ನ ಶರಣಪ್ಪ ಮಾಡಲಿಲ್ಲ. ಹಕ್ಕಿಗಳು ಬಂದು 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 ತೆನೆಗಳ ಮೇಲೆ ಕುಂತು ಕುಕ್ಕಿ ಕುಕ್ಕಿ ಕಾಳುಗಳನ್ನ ತಿನ್ನುವುದು ನೋಡಿರುವಂತ ಶರಣಪ್ಪ ಮನಸ್ಸಿನೊಳಗ ಹಿರಿ ಹಿರಿ ಹಿಕ್ಕತಾನ, ಆನಂದ ಪಡ್ತಾನ, ಸಂತೋಷ ಪಡ್ತಾನ. ಲೌಕಿಕ ಜನರ ಕಣ್ಣಿನೊಳಗ ಹಕ್ಕಿ ಪಕ್ಷಿ ಹಕ್ಕಿಗಳಾಗಿ ಕಂಡ್ರ ಶರಣಪ್ಪನವರ ಕಣ್ಣಿನೊಳಗ ಅದು ಪರಮಾತ್ಮನ ಜೀವಾತ್ಮವಾಗಿ ಕಾಣುತ್ತಿತ್ತು. ಪರಮಾತ್ಮನ ಜೀವಾತ್ಮವಾಗಿ
ಬಸವಣ್ಣನವರು ಹೇಳುವಂತೆ ಯಾವುದು ಧರ್ಮ? ಸಕಲ ಜೀವಾವಳಿಗೆ ಲೇಸನ್ನ ಬಯಸುವುದೇ ಧರ್ಮ. ಶರಣಪ್ಪನ ದೃಷ್ಟಿ ಹೆಂಗಿತ್ತು ವಿಚಾರ ಮಾಡಿ. ಅದಕ್ಕಾಗಿನೇ ಶರಣರ ದೃಷ್ಟಿ ಅದು ಪರಮ ಪವಿತ್ರವಾಗಿರುವಂತ ಶಿವದೃಷ್ಟಿ ಅಂತ ಕರೀತಾರೆ. ಇದು ಬರೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಇದ್ದ ದೃಷ್ಟಿನ ಚಂದ ಇಲ್ಲ. ನಾವು ಏನದಾವ ದೃಷ್ಟಿ ಇದ್ವ ಚಲೋ ಇಲ್ಲ, ಕೆಟ್ಟ ಸುಮಾರದಾವ. ನಾವು ಜಗತ್ತನ್ನ ನೋಡ್ತೀವಿ ಅಂದ್ರೆ ಸ್ವಾರ್ಥವನ್ನು ಇಟ್ಕೊಂಡ ನೋಡ್ತೀವಿ. ಇನ್ನೊಬ್ಬರು ನೋಡ್ತೀವಿ ಅಂದ್ರೆ ಅವ್ರು ನಮ್ಮ ಪೈಕಿನೋ ನಮ್ಮ ಪೈಕಿ ಅಲ್ಲ ಅಂತ ನೋಡ್ತೀವಿ. ಯಾಕಂದ್ರೆ ನಮ್ಮ ಕಣ್ಣ ಹಂಗದಾವ, ಪವಿತ್ರದಾವ. ಕಣ್ಣಿನ ಮೂಲಕ ಭಿನ್ನ ಭಾವದ ಮನಸ್ಸನ್ನ ನಾವು ಮಾಡ್ಕೋತೀವಿ. ಅದಕ್ಕೆ ಹೇಳ್ತಿರ್ತೀನಿ ನಾನು ಯಾವಾಗಲೂ, ಈ ಜಗತ್ತಿನೊಳಗ ಮನುಷ್ಯರನ್ನ ಕಾಣಕ ಆಗವಲ್ದು, ಇನ್ನು ಕಾಣದೇ ಇರುವ ದೇವರನ್ನ ನೋಡೋದು ಯಾವಾಗ? ನಮಗೆ ಮನುಷ್ಯರೇ ಕಾಣವಲ್ರು. ಜಾತಿ ಕಾಣ್ತದ, ಕುಲ ಕಾಣ್ತದ, ಗೋತ್ರ ಕಾಣ್ತದ, ದೊಡ್ಡವ್ರು ಕಾಣ್ತಾರೆ, ಸಣ್ಣವ್ರು ಕಾಣ್ತಾರೆ. ನಮ್ಮ ಹಂಗ ಅವರು ಮನುಷ್ಯರಂತ ಕಾಣೋರು ಎಷ್ಟು ಮಂದಿ ಅದೀವಿ? ಇಲ್ಲ ಇಲ್ಲ. ಆದ್ರೆ ಶರಣಪ್ಪನ ದೃಷ್ಟಿ ಶಿವದೃಷ್ಟಿಯಾಗಿದ್ದು, ಹಕ್ಕಿ ಪಕ್ಷಿಗಳನ್ನ ನೋಡಿ ಶಿವನೇ ಬಂದು ಜೀವ ಚೈತನ್ಯವಾಗಿ ಈ ರೂಪದೊಳಗ ಪ್ರಸಾದ ಮಾಡ್ತಾನ. ಈ ಕಾಳುಗಳನ್ನು ತಿಂದು ನೀರಿಗಾಗಿ ಹಕ್ಕಿಗಳು ಬಹಳ ದೂರ ಹಾರಿ ಹೋಗೋದು ಬೇಡ ಅಂತ ತಿಳ್ಕೊಂಡು ಹೊಲದ 4 ಮೂಲಿಗೆ ಬದುಗಳಿಗೆ ಆ ಕವಲು ಕಟ್ಟಿಗೆಗಳನ್ನ ನೆಟ್ಟು ಅದಕ್ಕ ಅಪರೂಪವಾಗಿರುವಂತ ನೆಲವುಗಳನ್ನ ಹಾಕಿ ಮಣ್ಣಿನ ಬಿಂದಿಗೆಯೊಳಗ ಸತಿಪತಿಗಳು ನೀರನ್ನ ತುಂಬಿ ತಂದು ಆ ಮಣ್ಣಿನ ಪರ್ಯಾಣಗಳನ್ನ ಅದರೊಳಗಿಟ್ಟು, ರಂಚುಣಿಗೆಗಳನ್ನ ಹೊಲದ ಸುತ್ತೆಲ್ಲ ಇಟ್ಟು ಅದರೊಳಗ ನೀರು ಹಾಕಿ ಶರಣಪ್ಪನವರು ಕಾಳುಗಳನ್ನ ತಿಂದು ಹಾರಿ ಹೋಗುವಂತ ಪಕ್ಷಿಗಳನ್ನ ಕೂಗಿ ಕರೀತಿದ್ರಂತ. ಹರನ ಸ್ವರೂಪದ ಹಕ್ಕಿಗಳೇ, ಕಾಳನ್ನ ತಿಂದು ದೂರ ಹೋಗಬೇಡಿ, ನಿಮಗಾಗಿ ನೀರಿನ ದಾಸೋಹದ ನೀರು ಕುಡಿದು ಆನಂದ ಪಡ್ರಿ ಅಂತ ತಿಳ್ಕೊಂಡು ಶರಣಪ್ಪನವರು ಪಕ್ಷಿಯೊಳಗ ಹರನ ರೂಪವನ್ನ ಕಂಡು ದಾಸೋಹ ಮಾಡಿದರು. ಅವರು ಮಾಡಿದ ದಾಸೋಹ ಎಂತಾದಿತ್ತು ಅಂದ್ರ, ಅವ್ರು ಮಾಡಿದ ದಾಸೋಹ ಅದು ಪಿಂಡಾಂಡದ ದಾಸೋಹ ಅಲ್ಲ. ಬರೇ ಮನುಷ್ಯರಿಗೆ, ಗುರುಗಳಿಗೆ, ಜಂಗಮರಿಗೆ ಅಟ್ಟ ದಾಸೋಹ ಮಾಡಲಿಲ್ಲ. ಹಕ್ಕಿ, ಪಕ್ಷಿ, ಪಶು, ದನ, ಕರ ಯಾವ ಬರ್ತಾವ ಎಲ್ಲವುಗಳನ್ನು ಕೂಡ ಶಿವನ ರೂಪದೊಳಗ ಕಂಡು ಬ್ರಹ್ಮಾಂಡಗತವಾಗಿರುವಂತ ದಾಸೋಹವನ್ನ ಈ ಜಗತ್ತಿನೊಳಗ ಮಾಡಿರುವಂತ ಏಕೈಕ ಪುಣ್ಯ ಪುರುಷ ಯಾರಾದರೂ ಇದ್ರ ಅವರೇ ಕಲಬುರಗಿಯ ಶರಣಬಸಪ್ಪನವರು.